ನಮಸ್ಕಾರ ವೀಕ್ಷಕರೇ, ಜನತಾ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ ಚಪ್ಪರಿಕೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ನಾವು ಬದುಕೋದೇ ತಿನ್ನೋ ಆಹಾರದಿಂದ ಅಲ್ವಾ? ಹಾಗಾದ್ರೆ ನಾವು ತಿನ್ನೋ ಆಹಾರವೇ ಹೀಗಾಗಿದ್ರೆ ಇನ್ನು ಬದುಕೋದಾದ್ರೂ ಹೇಗೆ ಹೇಳಿ? ಇನ್ನು ನಾವು ಪ್ರತಿದಿನ ಸೇವಿಸುವ ಆಹಾರ ನಮ್ಮ ದೇಹಕ್ಕೆ ಶಕ್ತಿ ಕೊಡ್ಬೇಕಲ್ವಾ? ಆದ್ರೆ ಇಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ? ಇತ್ತೀಚೆಗೆ ನಡೀತಾ ಇರೋ ಘಟನೆಗಳನ್ನ ನೋಡಿದ್ರೆ ದುಡ್ಡು ಕೊಟ್ಟು ಆಹಾರದ ಹೆಸರಿನಲ್ಲಿ ವಿಷವನ್ನೇ ಮನೆಗೆ ತರ್ತಾ ಇದ್ದೇವಾ? ಹಾಗಾದ್ರೆ ಯಾಕಂತ ಅಂದ್ರೆ ಟೈಮ್ ಸೇವ್ ಮಾಡ್ಲಿಕ್ಕೆ ಮನೆಗೆ ಫುಡ್ ಐಟಮ್ಸ್ ಬರುತ್ತೆ ಅಂತ ಆನ್ಲೈನ್ ನಲ್ಲಿ ಆರ್ಡರ್ ಹಾಕ್ತೇವೆ ಅಲ್ವಾ? ಆದ್ರೆ ಇಲ್ಲೊಂದು ವಿಚಾರ ಏನಪ್ಪಾ ಅಂದ್ರೆ ಅಮೆಜಾನ್, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಮತ್ತು ಬಿಗ್ ಬಾಸ್ಕೆಟ್ಗಳಲ್ಲಿ ದತ್ತೂರ್ ಮತ್ತು ಅದರ ಬೀಜಗಳನ್ನ ಫುಡ್ ರೀತಿಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಎನ್ನುವ ವಿಷಯ ಬೆಳಕಿಗೆ ಬಂದಿದೆ. ಆದ್ರೆ ಇದು ನಿಮ್ಮೆಲ್ಲರ ದೇಹಕ್ಕೆ ವಿಷವನ್ನ ಮಾತ್ರ ನೀಡ್ತದೆ ಅಂತ ಕರ್ನಾಟಕ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ಈ 3 ಕಂಪನಿಗಳ ಆಹಾರ ಮಾರಾಟ ಮಾಡುವ ಹಕ್ಕನ್ನ ತಾತ್ಕಾಲಿಕವಾಗಿ ರದ್ದು ಮಾಡಿದೆ. ಹಾಗಾದ್ರೆ ನಮಗೆ ಸಹಜವಾಗಿ ಕಾಡುವ ಪ್ರಶ್ನೆ, ಈ ದತ್ತೂರ್ ಯಾಕೆ ಅಷ್ಟೊಂದು ಅಪಾಯಕಾರಿ? ವೈಜ್ಞಾನಿಕವಾಗಿ ದತ್ತೂರ್ ಸಸ್ಯದಲ್ಲಿ ಅಟ್ರೋಫಿನ್, ಸ್ಕೋಲೋಲಾಮೈನ್ ಮತ್ತು ಹಯೋಸಯಮಿನ್ ಎಂಬ ವಿಷಕಾರಿ ರಾಸಾಯನಿಕಗಳಿದ್ದು ಇವುಗಳು ಏನ್ ಮಾಡ್ತಾವೆ ಅಂದ್ರೆ ನಮ್ಮ ಮೆದುಳು ಮತ್ತು ನರಮಂಡಲದಲ್ಲಿ ಇರುವ ಕನೆಕ್ಷನ್ ಇದೆಯಲ್ಲ, ಅದರ ಕೆಲಸವನ್ನ ಫುಲ್ಲಿ ಸ್ಟಾಪ್ ಮಾಡ್ತದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಇನ್ನು ಇದನ್ನ ಹೇಗೆ ಸೇವಿಸಿದರೂ ಬಾಯಿ ಒಣಗುವುದು, ಕಣ್ಣು ಮಂಜಾಗುವುದು, ಹೃದಯದ ಬಡಿತ ಹೆಚ್ಚಾಗುವುದು, ಗೊಂದಲ, ಭ್ರಮೆ ಮತ್ತು ಸೆಳೆತ ಉಂಟಾಗಬಹುದು ಎಂದು ತಜ್ಞರು ಹೇಳ್ತಾರೆ. ಹಾಗೆ ಡಾಕ್ಟರ್ ಸಲಹೆ ಇಲ್ಲದೆ ಇದನ್ನ ತಿಂದರೆ ಪ್ರಾಣಕ್ಕೂ ಕೂಡ ಅಪಾಯ ಸಂಭವಿಸ್ತದೆ. ಏನಪ್ಪಾ ಅಂದ್ರೆ ಆನ್ಲೈನ್ ನಲ್ಲಿ ಸಿಗುತ್ತೆ ಅಂತ ಎಲ್ಲ ಹಣ್ಣು, ಬೀಜ ಅಥವಾ ಗಿಡಮೂಲಿಕೆಗಳನ್ನ ಖರೀದಿಸುವ ಮೊದಲು ಅದರ ಹೆಸರು, ಲೇಬಲ್ ಹಾಗೂ ಬಳಕೆಯ ಸೂಚನೆಯನ್ನ ನೋಡಿ ತೆಗೆದುಕೊಂಡ್ರೆ ನಮ್ಮನ್ನ ನಾವು ಕಾಪಾಡ್ಕೋಬಹುದು. ಒಂದು ವೇಳೆ ದತ್ತು ಸೇವನೆಯಾಗಿದೆ ಎಂಬ ಸಣ್ಣ ಅನುಮಾನ ಕೂಡ ಬಂದರೂ ಮನೆ ಮದ್ದು ಮಾಡಿ ಸಮಯ ವ್ಯರ್ಥ ಮಾಡದೆ ತಕ್ಷಣ ಆಸ್ಪತ್ರೆಗೆ ಭೇಟಿ ನೀಡಿ. ನಿಮ್ಮೆಲ್ಲರ ಜೀವದ ಜೊತೆ ಚೆಲ್ಲಾಟವಾಡುವ ಮತ್ತು ಸರಿಯಾಗಿ ಪರಿಶೀಲಿಸದ ಇಂತಹ ಅಪಾಯಕಾರಿ ವಸ್ತುಗಳನ್ನ ಮಾರಾಟಕ್ಕೆ ಇಡುವ ಆನ್ಲೈನ್ ಕಂಪನಿಗಳ ವಿರುದ್ಧ ಸರ್ಕಾರ ಇನ್ನಷ್ಟು ಕಠಿಣ ಕ್ರಮ ಕೈಗೊಳ್ಳಬೇಕು ಅಲ್ವೇ? ಜನರ ಬದುಕಿನ ಜೊತೆ ಈ ರೀತಿ ಆಟ ಆಡುವುದು ಅದೆಷ್ಟು ಸರಿ? ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ನಲ್ಲಿ ತಿಳಿಸಿ.